Dear students, I am Deepa SV, working as Assistant Professor in Department of Sociology at Government President College, Chikbalapura. Today, for the second semester Sociology class in the paper Social Institutions under session number 9, we are going to talk about the problems and issues of marriage. ಇಂದು ನಾವು ವಿವಾಹದಲ್ಲಿನ ಬಿಕ್ಕಟ್ಟುಗಳು ಅಥವಾ ಸಮಸ್ಯೆಗಳು ಅಥವಾ ಚಾಲೆಂಜಸ್ ಏನಿದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು. ಅನೇಕ ಸಮಸ್ಯೆಗಳ ನಡುವೆ ನಾವು ಕಾಣುವಂಥದ್ದು ಪ್ರಮುಖವಾಗಿರುವಂತಹ ಸಮಸ್ಯೆಗಳನ್ನು ಇಲ್ಲಿ ನಾವು ಹೈಲೈಟ್ ಮಾಡಲಾಗ್ತಾ ಹೋಗ್ತಾ ಇರುವಂಥದ್ದು. ಇನ್ ದ್ಯಾಟ್ ಮೇಜರ್ಲಿ ವಿ ಕ್ಯಾನ್ ಟಾಕ್ ಅಬೌಟ್ ಚಾಲೆಂಜ್ ಆಫ್ ಇಂಟರ್ ಕಾಸ್ಟ್ ಮ್ಯಾರೇಜ್. ಇಂಟರ್ ಕಾಸ್ಟ್ ಮ್ಯಾರೇಜ್ ಅಂತ ಹೇಳಿದಾಗ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಬೇಕಾದಷ್ಟು ಕಲ್ಚರಲ್ ಡಿಫ್ರೆನ್ಸಸ್ ಬರುತ್ತೆ, ಸಾಂಸ್ಕೃತಿಕ ಭಿನ್ನತೆಗಳು ಇರುತ್ತೆ. The cultural differences may be because of the people who are coming from different caste background. And basically this is a rejected concept. ಯಾಕೆ ಇದನ್ನು ರಿಜೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಕುಟುಂಬದಲ್ಲಿ ಇರುವಂತಹ ಒಂದು ಖ್ಯಾತಿಯನ್ನು ಕಳೆದುಕೊಳ್ಳುವಂತಹ ಭಯ. ಅಂದರೆ ಏನೋ ಒಂದು ಫ್ಯಾಮಿಲಿಗೆ ರೆಪ್ಯುಟೇಷನ್ ಇರುತ್ತೆ, ಆ ಫ್ಯಾಮಿಲಿ ರೆಪ್ಯುಟೇಷನ್ ಹಾಳಾಗೋಗ್ಬಿಡುತ್ತೇನೋ ಅನ್ನುವಂತಹ ಒಂದು ಭಯ ಇರುತ್ತೆ. ಫಿಯರ್ ಆಫ್ ಲಾಸ್ ಆಫ್ ರೆಪ್ಯುಟೇಷನ್ ಆಫ್ ದಿ ಫ್ಯಾಮಿಲಿ. ಸೊಸೈಟಲ್ ನಾರ್ಮ್ಸ್ ಡಸಂಟ್ accept this. Social status may get affected because of intercaste marriage of their next generation. And then most of the times it infringes the individual freedom of the boy or a girl. That is the reason why we have challenges in intercaste marriages, and which is becoming a problem for the marriage as well. ವೈಯಕ್ತಿಕ ಸ್ವಾತಂತ್ರ್ಯವನ್ನು ಸಹ ಇದು ಉಲ್ಲಂಘನೆ ಮಾಡ್ತಾ ಹೋಗುತ್ತೆ. ಸಾಮಾಜಿಕ ನಿಯಮಗಳು ಒಪ್ಕೊಳ್ಳೋದಿಲ್ಲ. ಸಾಮಾಜಿಕ ಅಂತಸ್ತು ಎಲ್ಲಿ ಕಡಿಮೆ ಆಗ್ಬಿಡುತ್ತೋ ಅನ್ನುವಂತಹ ಒಂದು ಭಯ ಸಹ ಪೇರೆಂಟ್ಸ್ಗೆ ಇರುವಂಥದ್ದನ್ನು ನಾವು ಕಾಣ್ತಾ ಹೋಗುವಂಥದ್ದು. ಎರಡನೇದಾಗಿ ನಾವು ನೋಡುವಂಥದ್ದು ಚಾಲೆಂಜಸ್ ಆಫ್ ಇಂಟರ್ ರಿಲಿಜಿಯಸ್ ಮ್ಯಾರೇಜ್. ಇಂಟರ್ ರಿಲಿಜಿಯಸ್ ಮ್ಯಾರೇಜ್, ಅಂತರ್ಧರ್ಮೀಯ ವಿವಾಹಗಳು ಅಥವಾ ಅಂತರ್ಮತೀಯ ವಿವಾಹಗಳು ಅಂತ ಹೇಳಿದಾಗ ಇಲ್ಲಿ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಪೋಷಕರ ಬೆಂಬಲದ ಕೊರತೆಯೇ ಮೊಟ್ಟ ಮೊದಲನೇದಾಗಿ ನಾವು ಸಮಸ್ಯೆಯನ್ನಾಗಿ ಕಾಡ್ತಾ ಹೋಗುವಂಥದ್ದು. ಲ್ಯಾಕ್ ಆಫ್ ಸಪೋರ್ಟ್ ಫ್ರಮ್ ಪೇರೆಂಟ್ಸ್. Most of the times we may not find support from friend circle also. Then there is a problem of conversion, religious conversion. ಮತಾಂತರದ ಸಮಸ್ಯೆ ಇಲ್ಲಿ ಕಂಡು ಬರುವಂಥದ್ದು. ಅಂದರೆ ಹೆಣ್ಣು ಮಗುನೇ ಮತಾಂತರಗೊಳ್ಬೇಕಾಗತ್ತೆ. ನಾವು ಯಾವುದೇ ಒಂದು ಉದಾಹರಣೆಗಳನ್ನು ನಾವು ನೋಡ್ತಾ ಹೋದರೆ, ಸೆಲೆಬ್ರಿಟೀಸ್ ಆಗಿರ್ಬೋದು ಅಥವಾ ಕಾಮನ್ ಫ್ಯಾಮಿಲೀಸ್ನಲ್ಲಾಗಿರ್ಬೋದು, ಯಾವುದೇ ಧರ್ಮದಲ್ಲಿರುವಂಥವರು ಇಂಟರ್ ರಿಲಿಜಿಯಸ್ ಮ್ಯಾರೇಜಸ್ ಮಾಡಿಕೊಂಡಾಗ ಅವ್ರಿಗೆ ಹುಟ್ಟುವಂತಹ ಮಕ್ಕಳು ತಂದೆಯ ಒಂದು ಧರ್ಮದಲ್ಲಿ, ತಂದೆಯ ಒಂದು ಮತದಲ್ಲಿ ಆ ಮಗುವನ್ನು ಬೆಳೆಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಅಪ್ಬ್ರಿಂಗಿಂಗ್ ಈಸ್ ಹ್ಯಾಪನಿಂಗ್ ಇನ್ ದಿ ಫಾದರ್ಸ್ ರಿಲಿಜನ್. Thereby this is a problematic in the marital issues as a issue. And then cultural differences here also we do find, because each and every religion is having different culture, and basically that is going to become very difficult for another person to get adjusted with the entire family, because the whole pattern of culture is completely different. ಸಮುದಾಯ ಸ್ವೀಕಾರ ಮಾಡುವಂಥದ್ದೇ ದೊಡ್ಡ ಸವಾಲಾಗಿರುವಂಥದ್ದು. ಕಮ್ಯುನಿಟಿ ಅಕ್ಸೆಪ್ಟೆನ್ಸ್ ಇಸ್ ಅ ಮೇಜರ್ ಚಾಲೆಂಜ್ ದಟ್ ವಿ ಆರ್ ಫೈಂಡಿಂಗ್ ಓವರ್ ಹಿಯರ್. Community, in the sense we are talking about the society. The people are not so easily accepting any kind of interreligious marriage. How much ever broad-minded they might be, it is going to be at the beginning. In the beginning, definitely there is going to be a rejection. Maybe after the course of time we may find the acceptance, but then they may have to face the challenge of community acceptance. Then we can see that there are challenges in maintaining stability in the relationship. Stability in the relationship, when we are talking about, it is to some extent that at the younger generation, at the young age, people are very much bothered about financial security. ಹಣಕಾಸಿನ ಒಂದು ಸೆಕ್ಯೂರಿಟಿಗೋಸ್ಕರ, ಭದ್ರತೆಗೋಸ್ಕರ ಹೆಚ್ಚು ದುಡಿಯುವಂಥದ್ದನ್ನು ನೋಡ್ತೀವಿ. ಅಲ್ಲಿ ಆ ಸ್ಟೆಬಿಲಿಟಿಗೋಸ್ಕರ ಅವರು ಕಷ್ಟಪಡ್ತಾರೆ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ. ಎಮೋಷನಲ್ ಸ್ಟೆಬಿಲಿಟಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದು ತುಂಬಾ ಕಷ್ಟಕರವಾಗಿರುವಂಥದ್ದು ಮಾಡರ್ನ್ ಡೇಸ್ನಲ್ಲಿ. ಯಾಕೆ ಅಂತ ಹೇಳಿದ್ರೆ, ನಾವು ನೋಡಿ ಹಿಂದಿನ ಜನ್ರೇಷನ್ನ ಒಂದು ಮ್ಯಾರಿಟಲ್ ಪ್ರಾಕ್ಟೀಸಸನ್ನು ನೋಡಿದ್ರೆ, ದೇ ಆರ್ ಲೀಡಿಂಗ್ ದೇರ್ ಮ್ಯಾರಿಡ್ ಲೈಫ್ ಅಪ್ ಟು 50 years, 60 years. ಬಟ್ ಇವತ್ತಿನ ಒಂದು ಜನ್ರೇಷನಲ್ಲಿ 5-6 years ಸ್ಟೆಬಿಲಿಟಿಯಿಂದ ಒಂದು ರಿಲೇಷನ್ಶಿಪ್ಪು ಕಂಪ್ಲೀಟ್ ಆದರೆ ತುಂಬ ದೊಡ್ಡದು ಅನ್ನುವಂಥ ಒಂದು ಮಟ್ಟಕ್ಕೆ ಇವತ್ತು ಬಂದುಬಿಟ್ಟಿರುವಂಥದ್ದು. ದಟ್ ಈಸ್ ದ ಮೇಜರ್ ಚಾಲೆಂಜ್ ದಟ್ ವಿ ಆರ್ ಟಾಕಿಂಗ್ ಅಬೌಟ್. ಆ್ಯಂಡ್ ದ ರೀಸನ್ಸ್ for those problems in maintaining stability could be the financial problem, emotional problem, all these kind of things. Most of the times what will happen is, if at all
a marriage has to complete in a successful way, we need to have a the small sacrifices we need to do, and then we have to have a focused relationship, and then we also should have appreciation towards the each and every person. ಮ್ಯೂಚುವಲ್ ಆಗಿ ಅಪ್ರಿಸಿಯೇಷನ್ ಮಾಡುವಂಥ ಗುಣ ಬೆಳೆಸ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಚಿಕ್ಕ ಚಿಕ್ಕ ಅಂಶಗಳನ್ನು ಅಪ್ರಿಸಿಯೇಷನ್ ಮಾಡೋದ್ರಿಂದ ಮತ್ತೊಬ್ಬರ ಒಂದು ರಿಲೇಷನ್ಶಿಪ್ನ ತುಂಬ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ ಅನ್ನೋವಂಥದ್ದನ್ನ ನಾವಿಲ್ಲಿ ಅರ್ಥೈಸ್ಕೊಳ್ತಾ ಬರಬೇಕಾಗತ್ತೆ. ಇದನ್ನೇ ನಾವು ಹೇಳೋದು ಸಕ್ಸಸ್ ನೀಡ್ಸ್ ರಿಯಲೈಸೇಷನ್. ಆ ರಿಯಲೈಸೇಷನ್ ಏನು ಅಂತ ಹೇಳಿದ್ರೆ, ನಾವು ಯಾವ ರೀತಿ ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋದ್ರೆ, ನಮ್ಮ ಜೀವನ ಸಂಗಾತಿಯನ್ನು ನಡೆಸ್ಕೊಂಡು ಹೋದ್ರೆ ನಮ್ಮ ರಿಲೇಷನ್ಶಿಪ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಪ್ಲಾನ್ ಮಾಡ್ಕೊಳ್ಬೇಕಾಗುತ್ತೆ. ಇಟ್ ಈಸ್ ಸಮಥಿಂಗ್ ವಿಚ್ ಯು ಹ್ಯಾವ್ ಟು ಗೆಟ್ ಇಟ್ ಇನ್ ಜನರಲ್. Then the next problem that we are facing in the marriage is the challenge with the sex ratio. ಸೆಕ್ಸ್ ರೇಷಿಯೋ ಅನ್ನೋವಂಥದ್ದು ಲಿಂಗಾನುಪಾತ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬೇಸಿಕಲ್ ಫಾರ್ಮುಲಾ, ಒಂದು 1000 ಪುರುಷರಿಗೆ ಎಷ್ಟು ಜನ ಮಹಿಳೆಯರು ಇರ್ತಾರೆ ಅನ್ನುವಂಥದ್ದು ಲಿಂಗಾನುಪಾತದಲ್ಲಿ ನಾವು ನೋಡುವಂಥದ್ದು. ಆಲ್ಮೋಸ್ಟ್ ಇನ್ ಇಂಡಿಯಾ, ವೆದರ್ ಇಟ್ ಈಸ್ ಕಂಪ್ಯಾರಿಟಿವ್ಲಿ ವಿತ್ ಅಕ್ರಾಸ್ ದಿ ಸ್ಟೇಟ್ಸ್ ಇನ್ ಇಂಡಿಯಾ, ವಿ ಆರ್ ಫೈಂಡಿಂಗ್ ಇಂಬ್ಯಾಲೆನ್ಸ್ ಇನ್ ದಿ ಸೆಕ್ಸ್ ರೇಷಿಯೋ. ಲಿಂಗಾನುಪಾತದಲ್ಲಿ ಬಹಳಷ್ಟು ಅಸಮತೋಲನತೆ ಉಂಟಾಗ್ತಾ ಇರೋದನ್ನ ನಾವಿವತ್ತು ನೋಡ್ತಾ ಇದ್ದೀವಿ. ಪುರುಷರ ಜನಸಂಖ್ಯೆ ಏನಿದೆ 1000 ಜನಸಂಖ್ಯೆಗೆ, ಹೆಣ್ಣು ಮಕ್ಕಳ ಜನಸಂಖ್ಯೆ ಬಹಳಷ್ಟು ಕಡಿಮೆ ಆಗ್ತಾ ಬರ್ತಾ ಇದೆ. ಬಿಕಾಸ್ ಆಫ್ ದಿಸ್ ಕೈಂಡ್ ಆಫ್ ಅ ರೀಸನ್, ವಾಟ್ ಈಸ್ ಹ್ಯಾಪನಿಂಗ್, ಮೊಟ್ಟ ಮೊದಲಿಗೆ ಎಂಡೋಗ್ಯಾಮಿ ಪ್ರಾಕ್ಟೀಸ್ ಏನಾದರೂ ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕಾಸ್ಟ್ ಒಳಗಡೆನೆ ಮ್ಯಾರೇಜ್ ಮಾಡ್ಕೊಳ್ಬೇಕು, ಕಮ್ಯುನಿಟಿ ಒಳಗಡೆನೆ ಮದುವೆ ಮಾಡ್ಕೊಳ್ಬೇಕು, ಸಮುದಾಯದ ಒಳಗೇನೆ ಮದುವೆ ಮಾಡ್ಕೊಳ್ಬೇಕು, ಜಾತಿಯ ಒಳಗೆ ಮದುವೆ ಮಾಡ್ಕೊಳ್ಬೇಕು ಅಂತ ಬಂದಾಗ ಹುಡುಗನಿಗೆ ಹುಡುಗಿ ಆಗಲಿ, ಹುಡುಗಿಗೆ ಹುಡುಗ ಆಗಲಿ ಸಿಕ್ಕೋದೇ ಬಹಳ ಕಷ್ಟ ಆಗೋಗ್ಬಿಟ್ಟಿದೆ. Challenge of finding the suitable boy or a girl is a major problem that today we are facing in the marriage. So most of the times what is happening is age at marriage is increasing because of this reason as well, and this is one of the problems or issues of the marriage also. We also find that there is a challenge of understanding each other's family members. ಬೇಸಿಕ್ ಆಗಿ ನಮಗೆ ಬರುವಂಥದ್ದೇನು ಅಂತ ಹೇಳಿದ್ರೆ, ಎರಡು ಇಂಡಿವಿಜುವಲ್ಸ್ ನಡುವೆ ಅಂಡರ್ಸ್ಟ್ಯಾಂಡಿಂಗು ತುಂಬ ಕಷ್ಟಕರವಾಗ್ತಾ ಇದೆ ಅನ್ನುವಂಥದ್ದು. ಬಟ್ ಆದರೆ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಹೇಳಿದ್ರೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಸಹ ಬಹಳ ಕಷ್ಟ ಆಗ್ತಾ ಇರುವಂತಹ ಪರಿಸ್ಥಿತಿಯನ್ನು ಇವತ್ತು ನಾವು ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇರುವಂಥದ್ದು. All this could be because of the westernization, modernization and the practices of individualism, and to some extent there is an ego between lot of individuals. All these things are leading to misunderstanding or not at all understanding, not even an effort to understand the members of the family. This is leading to some kind of a separation, divorce in the marital relationship, thereby separating the two families itself. The last problem that today we can try to understand is lack of support in case of marriage after a desired age. Desired age ಅಂತ ಹೇಳಿದ್ರೆ ನಾವು ಏನು ಹೇಳ್ತೀವಿ, 18 ವರ್ಷದ ಒಳಗಡೆ, 18 ವರ್ಷ ತುಂಬಿದ ನಂತರದಲ್ಲಿ ವಿವಾಹವಾಗಬೇಕು, 21, 25 ಈ ಥರ ಒಂದೊಂದು ಏಜ್ನಲ್ಲಿ ಒಂದೊಂದು ಟೈಮ್ಗೆ ಒಂದೊಂದು ಏಜ್ ಬಾರನ್ನು ನಾವು ಮಾಡಿಕೊಂಡು ಬಂದಿರುವಂಥದ್ದು. ಆ ಟೈಮ್ನಲ್ಲಿ ಮ್ಯಾರೇಜ್ ಆಗಲಿಲ್ಲ ಅಂತ ಹೇಳಿದ್ರೆ, ಅದಾದ ನಂತರದಲ್ಲಿ ಮ್ಯಾರೇಜಸ್ ಆಗುತ್ತೆ ಅಂತ ಹೇಳಿದ್ರೆ, ಹಲವಾರು ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಪೋರ್ಟ್ ಅನ್ನುವಂಥದ್ದು ಸಿಕ್ಕೋದಿಲ್ಲ. ಮೇ ಬಿ ಸಮ್ಟೈಮ್ಸ್ ವಿ ಮೇ ನಾಟ್ ಫೈಂಡ್ support from parents or support from friends, or there might not be any kind of adjustments. ಏನಾಗ್ಬಿಡುತ್ತೆ ಅಂತಂದರೆ, ಈ ಥರದ ಒಂದು ಮ್ಯಾರೇಜಸ್ನಲ್ಲಿ ಒಂದು ರೀತಿಯಾದಂತಹ ಟೈಮ್ ಟೇಬಲ್ ಪ್ರಕಾರದ ಲೈಫ್ಗೆ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ, ವೆದರ್ ಇಟ್ ಇಸ್ ಅ ಬಾಯ್ ಆರ್ ಅ ಗರ್ಲ್. ಆಗ ಅವ್ರಿಗೇನಾಗುತ್ತೆ ಅಂತಂದರೆ, ಮತ್ತೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಬರ್ತಾ ಇದ್ದಾನೆ ಅಂತ ಆದಾಗ ಆ ವ್ಯಕ್ತಿಯ ಜೊತೆಗೆ ತನ್ನ ಬೇಕು ಬೇಡಗಳನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯು ಹ್ಯಾವ್ ಟು compulsorily you have to adjust with your wants and desires and unwillingness with the other person whosoever comes into your life. ಅಲ್ಲಿ ಕಾಂಪ್ರಮೈಸಸ್ ಆಗದಲೇ ಇರ್ಬೋದು, ಕಾಂಪ್ಲೆಕ್ಸಸ್ ಅನ್ನು ಬೆಳೆಸ್ಕೊಳ್ಬೋದು. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆಗಿರ್ಬೋದು, ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಆಗಿರ್ಬೋದು, ಈ ಥರದ ಯಾವುದೇ ಸಮಸ್ಯೆಗಳು ಅಲ್ಲಿ ಉದ್ಭವ ಆಗ್ತಾ ಬರ್ಬೋದು. ಈ ಡಿಸೈರ್ಡ್ ಏಜ್ ಏನಿದೆ, ಆ ಏಜ್ ಆದ ನಂತರದಲ್ಲಿ ವಿವಾಹವಾಗ್ತಾರೆ ಅಂತ ಹೇಳಿದ್ರೆ 2 ಚಾನ್ಸಸ್ಸು ಬಹಳ ಸ್ಟ್ರಾಂಗ್ ಆಗಿ ಇರುತ್ತೆ.
ಇಲ್ಲ ಒಂದು ತುಂಬ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳೋವಂಥದ್ದು, ಇಲ್ಲ ಅಂತಂದರೆ ಅಷ್ಟೇ ಪ್ರಾಬ್ಲಮ್ಸು, ಕಾಂಪ್ರಮೈಸಸ್ ಆಗದಲೇ ಇರುವಂಥದ್ದು, ಅಡ್ಜಸ್ಟ್ಮೆಂಟ್ಸ್ ಆಗದಲೇ ಇರುವಂಥದ್ದು, ಯಾವಾಗ ನೋಡಿದ್ರೂ ಒಬ್ರಿಗೊಬ್ರು ಜಗಳ ಮಾಡುವಂಥದ್ದು, ಈ ಥರದ ಒಂದು ಸಂದರ್ಭಗಳು ಹೆಚ್ಚಾಗಿ ಒದಗಿ ಬರಬಹುದು ಅನ್ನುವಂಥದ್ದನ್ನು ನಾವು ಕೆಲವು ಕೇಸ್ಗಳಲ್ಲಿ ನಾವು ನೋಡ್ತಾ ಬರ್ಬೋದು. Dear students, this is all about for the day, the problems and issues of marriage. In the coming class, let us try to concentrate on another aspect or another topic from this chapter. Thank you.